ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವ್ರು ಯಾರು ಅಂತ ಗೊತ್ತಲ್ಲ, ಮಮತಾ ಅವರು. ಸೊ ಫಸ್ಟ್ ನಾವು ಮೀಟ್ ಆಗಿದ್ದು ಇಲ್ಲೇ ಯಂಗ್ಸ್ಟರ್ ಕ್ಯಾಸ್ಟಿಂಗ್ ಹೌಸಲ್ಲಿ. ನಾನು ಆಡಿಷನ್ ಕೊಡೋಕ್ಕೆ 3 years ಬ್ಯಾಕ್ ನಾನು ಯಂಗ್ಸ್ಟರ್ ಕ್ಯಾಸ್ಟಿಂಗ್ ಹೌಸ್ಗೆ ಆಡಿಷನ್ ಕೊಟ್ಟು ಫೋಟೋಶೂಟ್ ಎಲ್ಲ ಮಾಡಿಸಿದ್ದು ಇಲ್ಲಿಂದನೇ. ನಾನು ಫಿಲ್ಮ್ ಶೂಟಿಂಗ್ ಸೀರಿಯಲ್ಸ್ ಎಲ್ಲ ನಾನು ಇಲ್ಲಿಂದನೇ ರೆಫರ್ ಆಗಿದ್ದು. ಯಂಗ್ಸ್ಟರ್ ಕ್ಯಾಸ್ಟಿಂಗ್ ಹೌಸ್ ಬಂದು ಆಮೇಲೆ ಅವರೊಂದು 1 day ಶೂಟ್ ಕಳಿಸಿ ಆದಮೇಲೆ ನನಗೆ ಪರಿಚಯ ಆಗಿ ಕಾಂಟ್ಯಾಕ್ಟ್ ಆದಮೇಲೆ ನನಗೆ ಬೇರೆ ಬೇರೆ ಸೀರಿಯಲ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಇವತ್ತು ಅಲ್ಲಿಗೆ ನಾನು ಮಮತವರು ಸುಮ್ಮನೆ ಹಂಗೆ ವಿಸಿಟ್ ಕೊಟ್ಟಿದ್ದೀವಿ. ಸರ್ ಇದ್ದಾರಾ ಇಲ್ವೋ ಗೊತ್ತಿಲ್ಲ, ಬಟ್ ಆದರೂ ವಿಸಿಟ್ ಹೋಗ್ತಾ ಇದ್ದೀವಿ. ಅವರಿಲ್ಲ ಅಂದರೆ ಸುಮ್ಮನೆ ಅಡ್ಡಾಡ್ಕೊಂಡು ಹೋಗೋಣ ಅಂತ. ಹೋಗೋಣ ಬನ್ನಿ. ಆಫೀಸಿಗೆ ಬಂದ್ವಿ. ಆ್ಯಕ್ಚುಲಿ ರವಿ ಸರ್ ಅದು 3rd floor ಇರೋದು ನಾವು ಮರ್ತೋಗ್ಬಿಟ್ಟಿದ್ದೀನಿ. 2nd floor ಹೋಗ್ಬಿಟ್ಟು ಬೇರೆ ಮನೆ ಬಾಗಿಲು ತರ್ತಾ ಇದ್ದೀವಿ. ಅವರು ರವಿ ಸರ್ ಕೆಳಗಡೆ ಹೋಗ್ಬಿಟ್ಟು ಹಂಗೆ ಮಾತಾಡಿಸ್ಕೊಂಡು ಆಫೀಸ್ಗೆ ಹೋಗ್ಬಿಟ್ಟು ಇನ್ನೊಬ್ರು ಯಾರೋ ಇದ್ದರು, ಅವ್ರನ್ನ ಮಾತಾಡ್ಸ್ಕೊಂಡ್ಬಿಟ್ಟು ಹಂಗೆ ಬಂದುಬಿಟ್ರು ಕೆಳಗಡೆ. ಅಂತೂ ಮಾತಾಡ್ತವ್ರೆ. ನಾವು ಜ್ಯೂಸ್ ತೊಗೊಂಡಿದ್ದೀವಿ. ಪಾಪ ಇಷ್ಟು ದೂರ ಬಂದುಬಿಟ್ಟು ಸಾಕಾಗಿ ಟೈಮ್ ವೇಸ್ಟ್ ಬಂದಿದ್ದೀವಲ್ಲ, ಅದಕ್ಕೆ ಇವಾಗ ನಾನು ಬಟರ್ಸ್ಬಿಟ್ಟು ಪೈನಾಪಲ್ ಜ್ಯೂಸು ಚೆಸ್ 2 ನಮ್ಮದೇ ಸಲ. ಹಂಗಾದ್ರೆ ನೀನೇನು ಪೇ ಮಾಡ್ತಿರೋದು? ಮತ್ತೆ 2 ನಂದು ಸೆಲೆಕ್ಷನ್ ಅಲ್ಲ. ನಾನೇ ಪೇ ಮಾಡ್ತೀನಿ. ಸರಿ ಆಯಿತು, ನಾನೇ ಪೇ ಮಾಡ್ತೀನಿ. ವೀಡಿಯೋ ಮಾಡ್ತೀನಿ. ಚೂಸಿಗೆ ದುಡ್ಡು ಕೊಡದೆ ಇರೋಷ್ಟು ಬಂದಿದ್ದೆ ನಾನು. ನಮಗೂ ಇಂಥವರೇ ಬೇಕಪ್ಪ, ನಮಗೂ ಇಂಥವರೇ ಬೇಕು. ಜ್ಯೂಸಿಗೆ ಇಲ್ಲಿ ಕೊಟ್ಟು ನೆಕ್ಸ್ಟ್ ನಿನ್ನ ಹತ್ರ ಖರ್ಚು ಮಾಡಿಸ್ತೀನಿ. ನಾನು ಹೇಳಿದ್ದೀನಿ ಜ್ಯೂಸ್ ಅವಳು ಮಮತಾ ಪೇ ಮಾಡಿ, ನಾನು KFC ಕೊಡಿಸ್ತೀನಿ ಅಂತ. KFC ತಿನ್ಕೊತೀವಿ ಹೋಗಿ GT ಮಾಲ್ಗೆ ಹೋಗ್ಬಿಟ್ಟು. ನಾನು ಮಮತಾ ಆರೆಂಜ್ ಮಾಲಿಗೆ ಬಂದಿದ್ದೀವಿ. ಅಯ್ಯಪ್ಪ, ಆರೆಂಜ್ ಮಾಲ್ಗೆ ನಮಗಂತೂ ಇದು ಇಲ್ಲಿ ಹಳೇದಾಗ್ಬಿಟ್ಟಿದೆ, ಬೋರ್ ಆಗಿಬಿಟ್ಟಿದೆ ನಮಗೆ ಆರೆಂಜ್ ಮಾಲು ಬಂದು ನೋಡಿ. ಈ ವರ್ಷದಲ್ಲಿ ನಾನು ಇದು ಸರಿ 6ನೇ ಸಲ ಬರ್ತಿರೋದು. ಈ ವರ್ಷದಲ್ಲಿ ನಾನು ಫಸ್ಟ್ ಟೈಮ್. ಎಲ್ಲ ಹೋಗ್ತಾ ಇರೋದು ಇವಾಗ ನಾವು ಮೇಲ್ಗಡೆ. ಅಲ್ಲಿ ಡಾನ್ಸ್ ಕ್ಲಾಸ್ ಇದೆ, ಜಾಯಿನ್ ಆಗೋಣ. ಸೊ ಇವತ್ತು ಒಂದೊಳ್ಳೆ ಟಾಪಿಕ್ ಇದೆ. ಸೂಪರ್. ನಾನೇ ತಲೆ ಕೆಡಿಸ್ಕೊಳಲ್ಲ ಯಾರು ಟ್ರೋಲ್ ಮಾಡಿದ್ರು, ಫೇಮಸ್ ಮಾಡಿ ನನಗೆ. ನಾನು ಅಷ್ಟೆಲ್ಲ ಮಾಡಿದ್ರೆ ಫೇಮಸ್ ಆಗೋಕ್ಕಾಗ್ತಾಯಿಲ್ಲ. ನೀವಾದರೂ ನನಗೆ ಕಾಂಟ್ರವರ್ಸಿ ಕೊಟ್ಬಿಟ್ಟು ಫೇಮಸ್ ಮಾಡಿ. ಥ್ಯಾಂಕ್ಸ್ ನಿಮ್ಗಳಿಗೆಲ್ಲ. ಭಯ ಪಡ್ತಾರೆ ವೀಡಿಯೋ ಮಾಡೋಕ್ಕೆ. ನಾವು ಭಯನೇ ಪಡೋಲ್ಲ. ಯಾಕೆ ಭಯ ಪಡಬೇಕು? ತಪ್ಪು ಮಾಡಿದ್ದೀವ ಭಯ ಪಡೋಕ್ಕೆ? ನೆಗೆಟಿವ್ ಕಾಮೆಂಟ್ ಹಾಕೋರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳೋಣ, ಅವ್ರ ಪಾಡಿಗೆ ಟ್ರೋಲ್ ಮಾಡ್ತಾಯಿದ್ವಿ, ನಿಮ್ಮ ಪಾಡಿಗೆ ನೀವು ವೀಡಿಯೋಸ್ ಅಷ್ಟು ಅವ್ರು ಮಾಡಿದಷ್ಟು ಅನ್ಕೊಳ್ಳಿ. ಹೌದು, ಆಶೀರ್ವಾದ. ನನ್ನ ತಲೆನೇ ಕೆಡಿಸ್ಕೊಳಲ್ಲ ಯಾವುದಕ್ಕೂ. ನೀವು ಯಾಕೆ ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ, ನನ್ನ ಖುಷಿನೇ. ನೀವು ಎಷ್ಟು ಬ್ಯಾಡಾಗಿ ಹಾಕಿದ್ರು ನಾನು ಅಲ್ಲ ಇದೆಯಾ ವೀಡಿಯೋ ಇದ್ರೆ ಮಾಡ್ತಿರೋದು, ಇಲ್ಲಾಂದರೆ ಇಲ್ಲ ಅಷ್ಟೇ. ವಡೆ ಅಂತೆ, ಶೆಡೆ ಅಂತೆ, ಏನು ಗುರು ಇದೆಲ್ಲ? ಚಿಕ್ಕ ಮಕ್ಕಳ ಥರ ಎಲ್ಲ. ದಟ್ ನಾಟ್ ಪ್ರೊಫೆಷ್ನಲ್ ಆಗಿರೋದು ಕಲ್ತ್ಕೊಳ್ಳಿ ಫಸ್ಟು. ಅವ್ರಂಗೆ ಇವ್ರಂಗೆ ಅನ್ನೋದಕ್ಕಿಂತ ಫಸ್ಟ್ ನೀವು ತೊಳ್ಕೊಳ್ಳಿ. ಹೌದಲ್ಲ? ಅವ್ರದ್ದು ಇವ್ರದ್ದು ಅಂತ ಅನ್ನೋದಕ್ಕಿಂತ ನಿಮ್ಮದು ನೀವು ತೊಳ್ಕೊಳ್ಳಿ ಫಸ್ಟು. ನಿಮ್ಮ ಯೋಗ್ಯತೆಗಳು ಏನು ಅಂತ ನೀವು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಬಗ್ಗೆ ಕಮೆಂಟ್ ಹಾಕಿವಿ ಅಂತೆ. KFC ತೊಗೊಂಡಿದ್ದೀವಿ ನೋಡಿ. ನನಗಂತೂ ಪಂಚಪ್ರಾಣ KFC ಅಂತಂದರೆ ಟೋಟಲಿ 800 rupees ಆಗಿದೆ ಇವಾಗ ಬಿಲ್ಲು. KFC ಅಂತಂದರೆ ನನಗೆ ಒಂದು ಜೀವ. ತಿನ್ನಬೇಕು ಅಂತಂದರೆ ನನಗೆ ತುಂಬ ಇಷ್ಟ. ಪೆಪ್ಸಿ 3 ಪೆಪ್ಸಿ ಕೊಟ್ಟವ್ರೆ, ಚಿಕನ್ ಪೀಸಿ. ಅಪ್ಪ, ನಮ್ಮ ಲಂಚ್ ಬ್ರೇಕ್ ಮೋಸ್ಟ್ಲಿ ಇದರಲ್ಲೇ ಮುಗ್ದೋಗುತ್ತೆ ಅನಿಸುತ್ತೆ, ಅಷ್ಟು ಚಿಕನ್ ಕೊಟ್ಟವ್ರೆ. ದೋಸಾ ಟೋಟಲ್ ಬಿಲ್ಲು 800 rupees ಆಗಿದೆ. 800 rupees ಕೊಟ್ಟು ಫ್ರೀ ಮಾಡಿ ತೊಗೊಬಂದಿದ್ದೀನಿ. ಸೊ ಇವಾಗ ಮಮತಾ ಫೋಟೋ ಶೂಟ್ ಮಾಡ್ಕೊತಾವ್ರೆ. ಇವಾಗ ಆರೆಂಜ್ ಮಾಲಲ್ಲಿ ಇದ್ದೀನಿ ನೋಡಿ. ನನಗೆ ಎಷ್ಟೊಂದು ಚಿಕನ್ ಪೀಸ್ ಕೊಟ್ಟಿದ್ದಾರೆ. 800 rupees ಇಷ್ಟೇನಾ? ಅಷ್ಟೇ ಬರೋದು. 800 rupees ಬೆಲೆ ಇಲ್ವಾ ಹಾಗಾದರೆ? ಕೇಳ್ಕೊಂಬರ್ತೀನಿ. ಅಟ್ಲೀಸ್ಟ್ 8 ಪೀಸ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರ ಅನ್ಸುತ್ತೆ.
ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ನೆಗೆಟಿವ್ ಪಾಸಿಟಿವ್ ಒಂದೇ ಅಕ್ಸೆಪ್ಟ್ ಮಾಡಬಾರ್ದು, ಪಾಸಿಟಿವ್ ಒಂದೇ ಅಕ್ಸೆಪ್ಟ್ ಮಾಡಬಾರ್ದು, ನೆಗೆಟಿವ್ನೂ ಅಕ್ಸೆಪ್ಟ್ ಮಾಡಬೇಕು. ಯಾಕೆ ಅಂದರೆ ನೆಗೆಟಿವ್ ಹಾಕಿದಾಗಲೇ ನಾವು ಬೆಳೆಯೋಕ್ಕೆ ಸಾಧ್ಯ, ಹೌದಲ್ವಾ? ನಾವು ನೀವೇನೇ ಆಗಿ ಮೆಸೇಜ್ ಹಾಕಿದ್ರು, ಏನೇ ಅಂದ್ಕೊಂಡ್ರು ವೀಡಿಯೋ ಮಾಡೋದು ನಿಲ್ಲಿಸ್ತೀವಿ ಅಂತಂದರೆ ಅದು ನಿಮ್ಮ ದೊಡ್ಡ ಮೂರ್ಖತನ ಅಷ್ಟೇ. ನಾನು ಯಾವತ್ತಿಗೂ ನಿಲ್ಲಿಸಲ್ಲ ವೀಡಿಯೋ ಮಾಡೋದು ಅಷ್ಟೇ. ಇಷ್ಟ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಅದ್ರ ಮೇಲೆ ಇನ್ನೂ ವೀಡಿಯೋ ಮಾಡಬೇಕು ಅನ್ನೋಂಗಿದ್ರೆ ತುಂಬ ಚೆನ್ನಾಗಿದೆ. ಎಲ್ಲಡಿ ಫೋಟೋ ತೆಗೆದಿದ್ದಾಳೆ ಅಂತ ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಬೇಕಾ ನಿಮಗೆ? ಅಫ್ಕೋರ್ಸ್. ಫುಲ್ ವಿಡಿಯೋ ಮಾಡ್ಕೊಂತೀರಾ? ಹಾಂ, ಸ್ವಲ್ಪ ಮಾಡ್ಕೊ. ವಾವ್, ಚಿಕನ್ ಪೀಸ್ ಎಮ್ಮಿ ಆಗಿದೆ. ಯಾರು ನೋಡ್ತಾನೆ ಅಂದರೆ ಹೇಮಾ ಅಂತೀನಿ, ಹೇಮಾ ಅಂತಲೇ ಬರುತ್ತೆ. ಮಮತಾ ವೀಡಿಯೋ ಮಾಡೋಕ್ಕೆ ನರ್ವಸ್ ಪಡ್ಕೋತಾಳೆ, ನಾನು ನರ್ವಸ್ಸೇ ಪಡ್ಕೊಳಲ್ಲ. ನೋಡಿ ಇವಾಗ ಯಾರಿದ್ರು ಅಲ್ಲ, ಮೂಳೆ. ಯಾವ ಮೂಳೆ ಅದು? ಕೋಳಿ ಮೂಳೆ. ನಲ್ಲಿ ಮೂಳೆ? ನೋ. ಹಾಂ, ಕೋಳಿ ಲೆಗ್ ಪೀಸ್ ಮೂಳೆ. ಹಾಂ, ನನ್ನ ಫೇವ್ರೇಟ್ ಅಲ್ಲ ಅಂದ್ರೂ ಎಷ್ಟು ನೀಟಾಗಿ ಖಾಲಿ ಮಾಡಿದ್ದೀನಿ. ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದೀವಿ. ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ನಿಮಗೆ ಅನ್ನಿಸ್ತದೆ? ನನಗೆ ಚಿಕನ್ ತಿನ್ನೋದೇ ಒಂದು ಖುಷಿ. ನಾನೇ ಮಾಡ್ಕೊತೀನಿ, ತಿನ್ನು ನಿನ್ನ ನೆಮ್ಮದಿಯಾಗಿ. ನಲ್ಲಿ ಮೂಳೆ ತಿಂತಾ ಇದ್ದೀವಿ ಗಾಯ್ಸ್. ನಾನು ಆ ಡ್ರಿಂಕ್ಸ್ ಕುಡಿಯೋ ಥರ ಕಾಣಿಸ್ತೀನ? ಹೇಳಿ ನೀವೇ. ಮಮತವ್ರು ಹೇಳ್ತಾರೆ ಆ ಡ್ರಿಂಕ್ಸ್ ಹೊಡಿತೀಯ ನೀನು ಅಂತ. ನಾವೆಲ್ಲ ಬರೀ ಕೋಲ್ಡ್ ಡ್ರಿಂಕ್ಸ್ ಅಷ್ಟೇ ಕುಡಿಯೋದು, ಆ ಡ್ರಿಂಕ್ಸ್ ಎಲ್ಲ ಕುಡಿಯೋಲ್ಲ. ಬಾಡಿ ಯಾವಾಗಲೂ ಹೀಟಲ್ಲಿರುತ್ತೆ, ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕುಡಿತೀವಿ. ಯಾಕೆ ನಗ್ತಿರೋದು? ಬಾಡಿ ಹೀಟಲ್ಲಿರುತ್ತೆ ಅದಕ್ಕೆ. ಫಸ್ಟ್ಗೆ ಹೀಟಲ್ಲಿರುತ್ತೆ ಬಾಡಿ, ಅದರಲ್ಲೂ ಆ ಡ್ರಿಂಕ್ಸ್ ಕುಡಿದ್ರೆ ಇನ್ನೂ ಹೀಟ್ ಆಗಿಬಿಡುತ್ತೆ, ಅದಕ್ಕೆ ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿತೀವಿ. ಫೈನಲಿ ಹೆಂಗೆ ತಿಂದಿದ್ದೀವಿ ಅಂತಂದರೆ ನೋಡಿ, ಎಲ್ಲ ಚಿಕ್ಕ ಮಕ್ಕಳ ಥರ ಎಲ್ಲ. ನಾನಂತೂ ಎಲ್ಲ ಕೆಳಗಡೆ ಸೋರಿಸ್ಕೊಂಡು ತಿಂದಿದ್ದೀವಿ. ನೋಡಿ ಎಲ್ಲ ಖಾಲಿ. ಊಟನೇ ಬೇಡ ಅನ್ನಿಸ್ತಿದೆ ಆಗಲೇ, ಹೊಟ್ಟೆ ತಂತು. ಊಟ ಬೇಕಾ? ವಾಟ್ ಯು ವಾಂಟ್? ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ಬಿಡೋಣ, ಹೊಟ್ಟೆ ಫುಲ್ಲಾಗಿದೆ. ಆಮೇಲೆ ರೀಲ್ಸು, ವ್ಲಾಗು, ಫೋಟೋಶೂಟ್ ಮಾಡಿಕೊಂಡು ಹೋಗ್ಬಿಡೋಣ. ನಮ್ಮ ಕಂಡ್ರೆ ಆಗಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಉಡ್ಸೋಣ. Every night are we paradise seems so far away. Still I try to buy myself some time to get me to that place. All I want is you. Staying up till we want to. Tell you what, I bet that we could see it new. ಚೆನ್ನಾಗಿದೆ, ಮಸ್ತ್ ಅಲ್ಲ? ಆಲ್ವೇಸ್ ಹೀರೋ ಅಲ್ವಾ ನಾನು? ಹೌದಾ ಅಲ್ವಾ? ಅಲ್ವಾ? ಹೀರೋ ಆಗಿದ್ರೆ ನೀನು ಯಾಕೆ ಶೂಟಿಂಗ್ ಇವತ್ತಿಲ್ವಲ್ಲ? ತುಂಬ ಸಣ್ಣ ಇದೆಯಲ್ಲ. ಇವಾಗ ಎಲ್ಲಿ ಹೋಗೋಣ? ಎಲ್ಲಿ ಹೋಗೋಣ? ಕೆಳಗಡೆ ಹೋಗ್ಬಿಟ್ಟು ಲೇಕ್ ಹತ್ರ ಹೋಗೋಣ. ಲೇಕ್ ಹತ್ರ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಡೋಣ ಅಷ್ಟೇ. ಬನ್ನಿ ಹೋಗೋಣ. ಬನ್ನಿ ನೋಡಿ ಸುಮ್ಮನೆ ವಿಡಿಯೋ, ನೆಗೆಟಿವ್ ಕಮೆಂಟ್ ಹಾಕೋದಲ್ಲ, ಯೂಸ್ಲೆಸ್ ಥರ. ಏನು ಹೇಳ್ತೀಯ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಆಲ್ವೇಸ್ ಕಲರ್ ಬಂದ್ಬಿಟ್ಟಿದ್ದೀನಿ. ಆಲ್ವೇಸ್ ಅಲ್ಲ? ಐ ಆಮ್ ಸೊ ಬ್ಯೂಟಿಫುಲ್. ಅವ್ರ ಫ್ರೆಂಡು ಯಾರೋ ಕಮೆಂಟ್ ಹಾಕೋರೆ ನನ್ನ ಫೋಟೋ ಹಾಕಿರೋದಕ್ಕೆ, ಯಾರಿದು ಹೀರೋ ಅಂತ. ಅದು ನಾನೇ ಹೀರೋ ಅಂತ ಗೊತ್ತಿಲ್ಲ ಪಾಪ. ಮದುವೆ ಆದರೆ ಒಂದು ಒಳ್ಳೆ ಮಾಡಲಿಂಗ್ ಹುಡುಗಿನ ಮದುವೆ ಆಯ್ತಾ? ಮಾಡ್ಲಿಂಗ್ ಹುಡುಗಿ ಏನು ಬೇಡಮ್ಮ, ಫುಲ್ಲು ಮಾಡ್ರನ್ ಆಗಿರ್ಬೇಕು ಅವಳು, ಅಂಥವಳನ್ನ ಮದುವೆ.
ಕೆಟ್ಟ ಜನರ ಮಧ್ಯೆ ಇಲ್ಲ ಮತ್ತೆ ಇವಾಗ ಡ್ರೆಸ್ಸು ವೇರ್ ಮಾಡ್ತೀನಿ ಅಂತ ತಗೊಂಡವಳೆ. ಎಂಥ ಡ್ರೆಸ್ ಅಂದರೆ ಆ್ಯಕ್ಚುಲಿ ನಂದು ಶೂ ನೆನ್ನೆ ಎಷ್ಟೆಲ್ಲ ಶಾಪಿಂಗ್ ಬಂದಿದ್ದು. ಶೂ ಸ್ವಲ್ಪ 1 ಇಂಚ್ 7 ಇಂಚ್, ಬಟ್ ಆದರೂ ಕೂಡ ನನಗೆ ಯಾಕೋ ಅದು ಸ್ವಲ್ಪ ಫಿಂಗರ್ಸ್ ಎಲ್ಲ ನೋವಾಗ್ತಾ ಇದೆ, ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ. ಅವ್ರಿಗೆ ತೋರಿಸು, ಚೆನ್ನಾಗಿ ಕಾಣ್ತಿದ್ದೆ ತಾನೆ. ಅಯ್ಯೋ ಅದೇ ನೋಡಿ ಹೆಂಗೆ ಕಾಣ್ತಾವಳೆ ಹುಡುಗಿ. ರೆಡ್ ಬೇಡ, ಲ್ಯಾವೆಂಡರ್ ಟ್ರೈ ಮಾಡಿ. ರೆಡ್ ಅಂದರೆ ತುಂಬ ಇಷ್ಟ ಆಯಿತು. ನೀನು ರೆಡ್, ರೆಡ್ ನೀನು ರೆಡ್ಕ್ಕಿದೆಯಾ? ಲ್ಯಾವೆಂಡರ್ ನೋಡು, ಲೈಟ್ ಕಲರ್. ಬ್ಲ್ಯಾಕ್ ಸೈಡ್ಸ್ ತಗೊಳ್ಳುತ್ತೆ ಸರಿ. ನಿಂಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಅದು ಒಟ್ಟಿನ ಲ್ಯಾವೆಂಡರ್ ನೋಡು. ಚೆನ್ನಾಗಿ ಅನಿಸುತ್ತೆ ಇದು. ಓಪನ್ ಮಾಡಿ. ಎಲ್ಲ ಅದು ಸಾಕು ಅನಿಸುತ್ತೆ. ಇದು ಸಾಕು. ಅದು ದೊಡ್ಡದಾಗಿತ್ತು ಎಕ್ಸೆಲ್, ಇಷ್ಟು ಸಾಕು. ಸೊ ಇವಾಗ ಇದು ನಿನ್ನೆನೂ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಗಾಯ್ಸ್. ನಿನ್ನೆ ಒಂದು 3,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಜಾತ್ರೆಗಂತ. ಮತ್ತು ಇವಾಗಲೂ ಶಾಪಿಂಗ್ ಜಾತ್ರೆ ಎಲ್ಲ ಮುಗಿದ್ಮೇಲೆ ಬ್ಯಾಕಲ್ಲಿ ಹಾಕೊಳ್ಳೋಕ್ಕೆ ಅದಕ್ಕೆ ತೊಗೊಂಡಿದ್ದಾರೆ ಇವಾಗ. ಒಟ್ಟಿನಲ್ಲಿ ನನಗೆ ಬಟ್ಟೆ ಅಂತಂದರೆ ಅದೇನೋ ಕ್ರೇಜ್. ಬಟ್ಟೆ ತಗೋಬೇಕು, ಶೋಕಿ ಮಾಡಬೇಕು. ಅವರು ಇವಾಗ ನಾನು ಸೆಲೆಕ್ಟ್ ಮಾಡಿರೋ ಟಿ ಶರ್ಟ್ನ ತೊಗೊಂಡಿದ್ದಾರೆ. ಯಾ ಡೆಫಿನೆಟ್ಲಿ ಹಾಕೊಂಡ್ಮೇಲೆ ಒಂದು ವಿಡಿಯೋ ಮಾಡ್ತಾರೆ, ಅವಾಗ ನೋಡಿ ಹೆಂಗೆ ಕಾಣಿಸ್ತಾರೆ ಅಂತ. ಫೈನಲಿ ನಾವು ಮಾಲಿಗೆ ಬಂದ್ರೂ ಏನೂ ಶಾಪಿಂಗ್ ಮಾಡಿಲ್ಲ ಅಂತ ಫೈನಲಿ ನಾನು ತೊಗೊಂಡೆ, ಶಾಪ್ ಮಾಡಿದೆ. ಮ್ಯಾಕ್ಸಲ್ಲಿ ತೊಗೊಂಡಿದ್ದೆ. ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ತೊಗೊಂಡು ಖುಷಿ ಆಯಿತಾ ಟಿ ಶರ್ಟ್ ತೊಗೊಂಡು? ನೀನು ತಗೊಂಡು ನನಗೆ ಖುಷಿ ಆಯಿತು, ಬಟ್ ಏನು ತೊಗೊಂಡಿಲ್ಲ. ನಾನು ಸೆಲೆಕ್ಷನ್ ತಗೊಂಡೆ, ಅದೇ ನನಗೆ ಖುಷಿ ಆಯಿತು. ಹಾಂ, ಅವ್ರ ಸೆಲೆಕ್ಷನ್ ನಾನು ತೊಗೊಂಡೆ, ಬಟ್ ನಾನು ಕನ್ನಡಕ ಮುರಿದೋಗಿದೆ. ನಂದು ಯಾವುದು ಇಲ್ಲಿ ಮುರಿದೋಗಿದೆ ಅಂತಲ್ಲ, ನನ್ನ ಕನ್ನಡಕ ಮುರಿದಾಕವಳೆ. ಅಯ್ಯೋ ನೀನೇ ಮುರಿದಾಕಿದ್ದು. 500 ರೂಪೀಸ್ ಸ್ಪಿಟ್ಟು MG ರೋಡಲ್ಲಿ ತೊಗೊಬಂದಿದ್ದೆ. ನಾನು ಹಾಕೋತಾ ಇದ್ದೆ, ಮಮತಾನೇ ಮುರಿದಾಕಿರೋದು. ಇವಾಗ ನಾನು ಹಾಕೊಂಡ್ರೆ ಮುರಿದೋಯ್ತು. ಒಟ್ಟಿನಲ್ಲಿ ಹೊಟ್ಟೆ ತುಂಬ KFC ತಿಂದಿದ್ದೀವಿ, ಆಮೇಲೆ ಜ್ಯೂಸ್ ಕುಡ್ದಿದ್ದೀವಿ. ಹಾಂ, ಆಮೇಲೆ ಶಾಪ್ ಮಾಡಿದ್ದೀವಿ. ಇವಾಗ ಫೋಟೋಸ್ ತೊಗೊಂಡು ಮನೆಗೆ ಹೋಗ್ತೀವಿ. ಆಮೇಲೆ ಇವಾಗ ಗಾಯ್ಸ್ ನಾವು ಒಲೆನ ಮೇಲೆ ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಇವಾಗ MG ರೋಡಿಗೆ ಬಂದಿದ್ದೀವಿ. MG ರೋಡಲ್ಲಿ ತುಂಡು ಬಟ್ಟೆ ಹಾಕೊಂಡಿರೋ ಹುಡುಗಿರ್ನೆಲ್ಲ ನೋಡಬೇಕು ಅಂತ ನಮ್ಮ ಯುವರಾಜ್ ಅವರು ಹೋಗಲೇಬೇಕು ಅಂತ ಹಠ ಮಾಡಿ ನನ್ನನ್ನು ಕರ್ಕೊಬಂದಿದ್ದಾರೆ. ಆ್ಯಕ್ಚುಲಿ ಟೈಮ್ ಆಗಿದೆ, ಆದ್ರೂ ಅವ್ರು ಹುಡುಗಿರ್ನ ನೋಡಲೇಬೇಕಂತ ಸಂಜೆ ಟೈಮ್ ಬಂದಿರ್ತಾರೆ, ಹೋಗೋಣ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಚೆನ್ನಾಗಿರುತ್ತೆ MG ರೋಡ್ ಅಂತಾರ. ನನಗೆ ಚೆನ್ನಾಗಿರೋ ಹುಡುಗಿರ್ ನೋಡಕ್ಕೆ ಬಂದಿದ್ದೀನಿ. ಆಯಿತಾ? ಅಯ್ಯೋ ನೀವೇ ಇದ್ದೀರಲ್ಲ ಹುಡುಗಿ. ನಾನು ನಿಮಗೆ ಸೀನಿಯರ್ ಆಗ್ತೀನಲ್ಲ. ಬಟ್ ನೀವು ಹುಡುಗಿ ಅಲ್ವಾ? ಹುಡುಗಿನೇ, ಸೀನಿಯರ್ ಮೇಲೆಲ್ಲ ಆ ಥರ ಅನ್ಸತ್ತಲ್ಲ. ಆ ಥರ ಅನಿಸಿಲ್ಲ. ಚಪ್ರಿಗಳು ಅವ್ರನ್ನೆಲ್ಲ ನೋಡ್ಬೇಕಲ್ಲ ನೀವು. ಹಾಗೇನಿಲ್ಲ ಮೇಡಮ್, ಚೆನ್ನಾಗಿದ್ದೀರ ಬಿಡಿ. MG ರೋಡ್ ಯಾಕೆ ಇವತ್ತು ಖಾಲಿ ಹೊಡಿತಿದೆಯಲ್ಲ? ಇವಾಗ ಎಷ್ಟಾಗಿದೆ ಟೈಮು? 5 o'clock. ಬಟ್ ಆದರೂ MG ರೋಡ್ ಇವತ್ತು ಫಿಲ್ಲೇ ಆಗಿಲ್ಲ. ಬೈಕ್ ತಗೋಷ್ಟು ಹಾಂ, ಬುಕ್ ಮಾಡು ಆನ್ಲೈನ್. 600 ರೂಪೀಸ್ ಚೆನ್ನಾಗಿರೋದು, ರಿವ್ಯೂಸ್ ಚೆನ್ನಾಗಿದೆ. ಗಳು ಎಷ್ಟು ಅಂತ ನೋಡ್ಕೊಳ್ಳಿ. ಇದರಲ್ಲಿ ಒಂದೊಂದು ಹಾಕು ಸಾಕು, ಜಾಸ್ತಿ ಆಗುತ್ತೆ. 2 months ಬ್ಯಾಕ್ ಬಂದಾಗ ಇಲ್ಲೇ ಒಂದು ಗಾಗಲ್ ತೊಗೊಂಡಿದ್ದೆ. ಅದು ಇವತ್ತು ಮುರಿದೋಯ್ತು. ಮಮತಾಯಿಂದ ಮುರಿದೋಯ್ತದು. ಇವಾಗ ಒಂದು ಹೊಸ ತೊಗೊಂಡಿದ್ದೀನಿ, ಇದು ವೇರ್ ಮಾಡಿರೋದು. ಕ್ಯಾಪೆಚಿನೋ ಏನೋ ಕ್ಯಾಪೆಚಿನೋ ಬೇಕಂತ ಇವತ್ತಿಗೆ. ಅಪ್ಪ ಇದ್ಯಾವುದೋ ಕ್ಯಾಪೆಚಿನೋ. ಕ್ಯಾಪೆಚಿನೋ ಕೋಲ್ಡ್ ಕಾಫಿ ಕ್ಯಾಪೆಚಿನೋ ಇರಲ್ಲ. ಯಪ್ಪ ಫಸ್ಟ್ ಏನಪ್ಪ ಕ್ಯಾಪೆಚಿನೋ ಅಂತ ಕೇಳ್ತಾ ಇರೋದು, ನನಗೆ ಗೊತ್ತೇ ಇಲ್ಲ. ಕಾಫಿ ಡೇಗೆ ಹೋಗಿಲ್ಲ ಅನ್ಸುತ್ತೆ, ಬರೀ ಫಿಲ್ಟರ್ ಕಾಫಿ ಸ್ಟ್ರಾಂಗ್ ಕಾಫಿ ಕುಡ್ದಂತೆ ಕುಡ್ದೀವಿ. ಈ ಥರ ವಿಶ್ ಮಾಡಾಯ್ತಾ? ನೀನೇ ನಾನು ಹುಡುಗಿನ ವಿಶ್ ಮಾಡಕ್ಕೆ? ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತೀನಿ. ವಿಶ್ ಮಾಡೋದ ನೀನು? ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತೀನಿ ಅಷ್ಟೇ.
ಕ್ಯಾಪಚಿನ್ನ ಕೊಡಿಸ್ಬೇಕಂತ ಇವಾಗ ಮಮ್ಸಂಗೆ ಕ್ಯಾಪಚಿನ್ನೋ. ಮಾಲಿಗೆ ಬಂದಿರೋದು ಇವಾಗ. ಗರುಡ ಮಾಲ್ MG ರೋಡ್. ಏನಿವತ್ತು ಹಿಂಗೆ ಓರಿಯನ್ ಮಾಲ್ ಆಯಿತು. ನನ್ನ ಜೊತೆಗೆ ಇದೆಯಲ್ಲ ಈ ಪ್ರಾಣಿ, ಅದಕ್ಕೆ ಮಾಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮಾಲ್ ರೌಂಡ್, ಟೆಂಪಲ್ ರೌಂಡಲ್ಲಿ. ಮಾಲ್ ರೌಂಡರ್ ಫಾರ್ ಎವರ್ ನ್ಯೂ ಮೀ. ನಮ್ಮ ನೋಡಿದ್ರೆ ನೋಡಲಿ ಅಂತಲೇ ಇಷ್ಟು ಚೆನ್ನಾಗಿ ರೆಡಿ ಆಗಿದೆಯಲ್ಲ. ಜಲಸ್ ಫೀಲ್ ಮಾಡ್ಕೊಂತವಳೆ ಅಂತ. ಆರ್ ಯು ಜಲಸ್ ರೈಟ್? ಐ ನೋ ಯು ಜಲಸ್. ನನಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ಅವನ್ನೆಲ್ಲ ಹತ್ರ ಮಾತಾಡಿದ್ರೆ ಜಲಸಿ ಆಗುತ್ತೆ. ಇನ್ನು ಯಾರ ಜೊತೆ ಮಾತಾಡಿದ್ರು ಐ ಡೋಂಟ್ ಹ್ಯಾವ್ ಎನಿ ಜಲಸಿ. ಮತ್ತು ಅವಳಿಗೆ ಯಾಕೆ ಹೇಳಿದೆ ನೀನು? ನೋಡೋದು ಜಾಸ್ತಿ ಅಂತ ನನಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ. ಅಲ್ಕೊಳ್ಳೋಣ. ಇವಾಗ ನಮ್ಮದು ಇಲ್ಲೇನೇ ನೋಡಬೇಕಿತ್ತು, ನೋಡಿದ್ದೀವಿ. ಇಲ್ಲಿ ಬುಕ್ಸ್ ತೊಗೊಳೋಣ ಅಂತ ಬಂದಿದ್ದು. ಒಂದು ಆ್ಯಕ್ಚುಲಿ ಟ್ರಾವೆಲಿಂಗಲ್ಲಿ ತುಂಬ ಇರ್ತೀವಿ, ಓದಬೇಕು ಬುಕ್ ಅಂತ. ಯಾವುದೊಂದು ವೀಡಿಯೋ ತಗೋಬೇಕು. ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಅವರು ಟ್ರಾವೆಲಿಂಗಲ್ಲಿ ಇರ್ತೀನಿ, ಓದಬೇಕು ಬುಕ್ಸ್ನ ಅಂತ ತೊಗೊಳೋಣ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದು ಸಿಗಲಿಲ್ಲ ಬುಕ್ಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ, ಎಡಿಟ್ ಮಾಡ್ತಾನೆ. ಬಾಯ್.